ದಳದಲ್ಲಿ ತಳಮಳ ಮತ್ತೆ ವಿಶೇಷ ಕಾರ್ಯಕ್ರಮ ಚರ್ಚೆ ಮಾಡ್ತಾ ಇದ್ದೀವಿ. ಜನತಾ ದಳದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥ ವಾತಾವರಣ ಇರೋದ್ರಿಂದನೇ ದೇವೇಗೌಡರು ಇವತ್ತು ಅದನ್ನು ಸರಿ ಮಾಡುವಂಥದ್ದು ಆ್ಯಂಟಿಸಿಪೇಟರಿ ಆಗಿ ಸೂಕ್ತ ಎಚ್ಚರಿಕೆಗಳನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆದರೆ ಪಕ್ಷದಲ್ಲಿರಿಲ್ಲ ಅಂದರೆ ನಿಮ್ಮ ದಾರಿ ನೀವು ನೋಡ್ಕೊಳ್ಳೋಣ ಅಂತ ಹೇಳಿಕೆ ಕೊಡೋ ಮಟ್ಟಕ್ಕೆ ಒಂದು ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಇವತ್ತು ಬಸವಕಲ್ಯಾಣ ಶಾಸಕ ಮಲ್ಲಿಕಾರ್ಜುನ ಖೂಬಾ ಇವತ್ತಿನ ಸಮಾವೇಶಕ್ಕೆ ಯಾಕೆ ನಾನು ಭಾಗಿಯಾಗಲಿಲ್ಲ ಅನ್ನೋದಕ್ಕೆ ಕಾರಣ ಕೊಟ್ಟಿದ್ದಾರೆ. ಬನ್ನಿ ಕೇಳೋಣ. ರಾಷ್ಟ್ರಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಕಾರ್ಯಕಾರಿಣಿ ಸಭೆ ಕರೆದಿದ್ದಿತ್ತು. ಅನಿವಾರ್ಯ ನನ್ನ ಕೋರ್ಟ್ ಕೇಸ್ ಇತ್ತು ಇವತ್ತಿನ ದಿವಸ. ನನಗೆ ಹೋಗ್ಲಿಕ್ಕಾಗಿಲ್ಲ ಬೆಂಗಳೂರಿಗೆ. ನಾಳೆ ಸಾಯಂಕಾಲ ನಾನು ಹೋಗ್ತಾಯಿದ್ದೀನಿ. ಮಾನ್ಯ ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಏನು ನಿರ್ಣಯ ತಗೋತಾರ ಅದಕ್ಕೆ ನಾವು ಬದ್ದಿದ್ದೆವು. ಸಾಕಷ್ಟು ಜನ ಆರೋಪ ಮಾಡ್ತಾರೆ, ಇಲ್ಲ ಪಕ್ಷ ಬಿಟ್ಟು ಹೋಗ್ತಾರೆ, ಅದಕ್ಕೆ ಹೋಗಿಲ್ಲ ಎಂಬ ಭಾವನೆ ಜನ ವ್ಯಕ್ತಪಡಿಸ್ತಾರೆ. ಅದರ ಬಗ್ಗೆ ಯಾವುದೇ ವಿಚಾರ ಇಲ್ಲ. ನಾವು ಸಂಪೂರ್ಣವಾಗಿ ಕಾರ್ಯಕರ್ತರದು ಏನು ತೊಂದರೆ ಆಗ್ತಾಯಿದೆ ನಮ್ಮ ಪಕ್ಷದಲ್ಲಿ, ಕಾರ್ಯಕರ್ತರು ಇದ್ದರೆ ಮಾತ್ರ ನಮ್ಮ ಪಕ್ಷ ಒಂದು ಬರ್ತಕ್ಕಂಥ ದಿನದಲ್ಲಿ ಒಳ್ಳೆ ಸರ್ಕಾರ ಮಾಡೋಕ್ಕೆ ಅವಕಾಶ ಆಗ್ತದೆ ಎಂಬುದು ನಾನು ಭಾವನೆ ವ್ಯಕ್ತಪಡಿಸ್ತಾ ಇದ್ದೀನಿ. ನಮ್ಮದೆಲ್ಲ ಮುಖಂಡರು ಕಾರ್ಯಕರ್ತರು ಯಾರು ಹಳೆಯೋಗಿದ್ದಾಗ ಅವ್ರಿಗೆ ಶಕ್ತಿ ತುಂಬಬೇಕು, ಅವ್ರಿಗೆ ಒಳ್ಳೆಯ ರೀತಿಯಿಂದ ಸಹಕಾರ ಕೊಡಬೇಕು, ಒಳ್ಳೆಯ ರೀತಿಯಿಂದ ಆರ್ಗನೈಸೇಷನ್ ಮಾಡೋಕ್ಕೆ ಹಚ್ಚಿದಾಗ ಮಾತ್ರ ರೈತರು ಬಡವರು ನಮ್ಮ ಪಕ್ಷದ ಮೇಲೆ ಭಾಳಷ್ಟು ಆಸೆ ಇಟ್ಕೊಂಡಿದ್ದಾಗ ಒಳ್ಳೆಯ ರೀತಿಯಿಂದ ಸಂಘಟನೆ ಆಗ್ತದೆ. ಆ ಕಾರ್ಯದಾಗ ನಮ್ಮದು ಹೈಕಮಾಂಡ್ದವ್ರು ಈಗಾಗಲೇ ನಿರ್ಣಯ ತೊಗೊಂಡಿದ್ದಾಗ ಅದಕ್ಕೆ ನಾವು ಕೂಡ ಬದ್ಧವಿದ್ದೀವಿ. ರೇಷ್ಮೆ ಅವರೇ, ನನ್ನ ಪ್ರಶ್ನೆ ಇಷ್ಟೇ. ಇವತ್ತು ಜನತಾದಳದ ಸಮಾವೇಶದಲ್ಲಿ ಒಂದು ನಾಲ್ಕು ಜನ ಶಾಸಕರು ಬಂದರು, ವಿಶೇಷವಾಗಿ ಜಮೀರ್ ಮತ್ತು ಇಕ್ಬಾಲ್ ಅನ್ಸಾರಿ. ಇವರಿಬ್ಬರ ಜೊತೆಗೆ ಖೂಬಾ ಅವರು ಪ್ರಶ್ನೆ ಕೊಟ್ಟಿದ್ದಾರೆ. ನಾನು ಹೇಳಿದ ಕಾರ್ಯಕರ್ತರು ಯಾವುದೇ ಬ್ಲಾಕಿನಿರ್ಬೋದು ಯಾವುದೇ ತಾಲೂಕಿನಿರ್ಬೋದು ಕೆಲವು ಕಾರ್ಯಕರ್ತರಂತೂ ಧ್ವನಿ ಮಾಡಿದ್ದಾರೆ, ನಮ್ಮ ನಾಯಕರುಗಳು ಕಾಂಗ್ರೆಸ್ ಸಹವಾಸ ಬಿಡಬೇಕು ಅಂತ. ಅದು ದೊಡ್ಡವರು ಹೇಳ್ಬೇಕಂತಲ್ಲ, ಕಾರ್ಯಕರ್ತರು ಹೇಳಿದ್ರೆ ಅದು ನಿಜವಾದಂಥ ಅದು ಒಂದು ವಾಯ್ಸ್ ಅದು ಬಂದಿದೆ ಅಂತಂದರೆ ಹೊಗೆ ಇಲ್ದೇ ಅಲ್ಲಿ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತ. ಬರ್ತಾ 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 ಪಕ್ಷ ರಾಜಕಾರಣದ ನಡುವಿನ ಗೋಡೆಗಳು ಎಷ್ಟು ಶಿಥಿಲಗೊಂಡಿವೆ ಅಂತಂದರೆ ಯಾರ್ಯಾರ ಜೊತೆಗಾದರೂ ಸ್ವಲ್ಪ ಸರಸಲಭ ಮಾಡ್ತಾ ಇರ್ತಾರೆ. ಆದರೆ ದೇವೇಗೌಡರು ಮಾತ್ರ ಈ ದೇಶದ ರಾಜಕಾರಣವನ್ನು ಅರ್ಥ ಮಾಡ್ಕೊಳ್ಳೋದು ಗ್ರಹಿಸೋ ರೀತಿಯೇ ಬೇರೆ. ದೇವೇಗೌಡರು ಒಬ್ಬರೇ ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೆ BJP RSS ಸೇರಿದಂತೆ ಎಲ್ರಿಗೂ ನರೇಂದ್ರ ಮೋದಿನೇ ದೊಡ್ಡ ಸವಾಲು. ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ದೇವೇಗೌಡರು ದಿಲ್ಲಿಯಲ್ಲಿ ಕೂತಾಗ ರಾಜಕಾರಣ ವ್ಯಾಖ್ಯಾನಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಜೊತೆಗೆ ಒಡನಾಟ ಇಟ್ಕೊಂಡಿದ್ದಾರೆ. ರಾಜ್ಯ ರಾಜಕಾರಣ ಅಲ್ಲ, ನಿಮ್ಗೆ ಸಹಾಯ ಮಾಡ್ತೀನಿ. ಕುಮಾರಸ್ವಾಮಿ ಸೀಟು ನನಗೆ BJP ಅವರು ಮಾತುಕತೆ ಬಂದಿದ್ರು, ಅದು ಸೀಟ್ ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ರು, ಆದರೂ ಒಪ್ಕೊಳ್ಳಿಲ್ಲ ಅನ್ನೋ ಮಾತು. ಯಾವುದು ಅಲ್ಲ, JDS ನಾವು ಮೈತ್ರಿ ಮಾಡ್ಕೊಳ್ಬೋದಿತ್ತು BJP ಜೊತೆ, ಮಾಡ್ಕೊಳ್ಳಿಲ್ಲ ಅನ್ನೋಂಥದ್ದು ಅಂದರೆ ಆ ಸಾಧ್ಯತೆಗಳು ಇತ್ತು ಅಂತ. ದೇವೇಗೌಡರಿಗೆ ಆ ಸೆಕ್ಯುಲರ್ ಕಮ್ಯುನಲ್ ಧ್ರುವೀಕರಣ ಇತ್ಯಾದಿ ಅದ್ರ ಬಗ್ಗೆ ಸಿನಿಕರಾಗ್ಬಿಟ್ಟಿದೆ. ಅದ್ರ ಬಗ್ಗೆ ಅವ್ರಿಗೆ ಯಾವುದೂ ನಂಬಿಕೆ ಇಲ್ಲ. ರಾಜಕಾರಣದ ವಾಸ್ತವತೆಯನ್ನು ಅವ್ರಿಗಿಂತ ಚೆನ್ನಾಗಿ ಯಾರೂ ಅರ್ಥ ಮಾಡ್ಕೊಂಡಾಗ ಇತ್ತೀಚೆಗೆ ಹಲವಾರು ಮೋದಿಯವರ ಇತ್ತೀಚಿನ ನಡವಳಿಕೆ ಬಗ್ಗೆ ದೇವೇಗೌಡರು ಅಲ್ಲಲ್ಲಿ ಮೆಚ್ಚುಗೆ ಮಾತಾಡಿರ್ಬೋದು. ಅದಕ್ಕೊಂದು ಏನೋ ಒಂದು ದೂರದೃಷ್ಟಿ ಇರುತ್ತೆ ದೇವೇಗೌಡರಿಗೆ. ಹಾಗೆ ಕುಮಾರಸ್ವಾಮಿ ಹೇಳಿದ್ದಾರೆ, ನನ್ನ ಅಪೂರ್ಣವಾದಂಥ ಕಾರ್ಯಕ್ರಮಗಳನ್ನು ಮೋದಿಯವರು ಜಾರಿಗೊಳಿಸಬೇಕು. ದೇವೇಗೌಡರು ಈ ಕುಮಾರಸ್ವಾಮಿ ಅವರು ರಾಜಕಾರಣ ನೋಡೋದೇ ಬೇರೆ. ಅವರಿಗೆ ತತ್ಕ್ಷಣದ ಟಾರ್ಗೆಟ್ಗಳು, ಆಮೇಲೆ ಯಾರಾದ್ರೂ ಏನೋ ಅಲ್ಲೊಂದು ಪರೋಕ್ಷವಾಗಿ ಟೀಕೆ ಮಾಡಿದ ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡೋದು. ಈ ಬರ್ತಾ ಬರ್ತಾ ರಿಯಾಕ್ಟಿವ್ ಪಾಲಿಟಿಕ್ಸ್ ಜಾಸ್ತಿ ಆಗಿಬಿಡುತ್ತೆ ಕುಮಾರಸ್ವಾಮಿ ಅವರು. ಅದರಿಂದಾಗಿ ನಾವು ತುಂಬ ಜರ್ಜರಿತರಾಗ್ಬಿಡ್ತಾರೆ ರಾಜಕಾರಣದ. ದೇವೇಗೌಡರು ಆಗಲ್ಲ, ಕಾಮಾಗಿರ್ತಾರೆ, ಅಪಾರವಾದ ತಾಳ್ಮೆ ಇರುತ್ತೆ. ಯಾವತ್ತೊಂದು ದಿವಸ ಇಂಥ ವೇದಿಕೆ ಸಿಕ್ಕ ತಮ್ಮ ಪ್ರತಿಕ್ರಿಯೆ ಕೊಡ್ತಾರೆ, ಸುಮ್ಮನಿರ್ತಾರೆ. ಅವರು ರಾಜಕಾರಣ ಸಹಜ ಬದುಕು ಅನ್ನೋ ರೀತಿಯಲ್ಲಿ ಅವ್ರು ಜೀವಿಸ್ತಾ ಇರ್ತಾರೆ. ಕುಮಾರಸ್ವಾಮಿ ಅವ್ರಿಗೆ ಹಾಗಿಲ್ಲ. ರಾಜಕಾರಣ ಯಾವಾಗಲೂ ಒತ್ತಡದಲ್ಲೇ ರಿಯಾಕ್ಟ್ ಮಾಡ್ತಾ ಇರೋದು. ತಮ್ಮ ಎದುರಾಳಿಗಳೆಲ್ಲ ನಾವು ಯಾರಾದರೂ ಪತ್ರಕರ್ತರಲ್ಲಿ ಕೂತ್ಕೊಂಡು ಏನೋ ಮಾತ್ರ ತಕ್ಷಣ ರಿಯಾಕ್ಟ್ ಮಾಡಬೇಕು ಅನ್ನೋ ಶುರು ಆಗ್ಬಿಡುತ್ತೆ. ಆ ರಿಯಾಕ್ಟಿವ್ ಪಾಲಿಟಿಕ್ಸ್ನಿಂದ ಅವ್ರು ಇಡೀ ಪಕ್ಷವೇ ದುರ್ಬಲವಾಗ್ತದೆ. ಕುಮಾರಸ್ವಾಮಿ ಅವ್ರಿಗೆ ಫೋಕಸ್ ಕುಂದುತ್ತಾ ಇದೆ ಅಂತ ಆ ರೀತಿ ನೀವು ಹೇಳ್ತಾರೆ ರಿಯಾಕ್ಟ್ ಮಾಡೋದ್ರಿಂದ. ಕೊಲಂಬೋಗೆ ಕರ್ಕೊಂಡು ಹೋಗಿದ್ರು, ಅಲ್ಲಿ ಏನಾದ್ರು ಗಹನವಾದ ಚರ್ಚೆ ನಡೀತಾ ಶಿವಲಿಂಗೇಗೌಡರು ಹೇಳ್ಬೇಕು, ಏನಾದ್ರು ಒಂದು ಹೊಸ ಬೆಳಕು ಬೀರುವಂತದ್ದು ಹೊರಗೆ ಬಂತ, ಅದು ನೀವು ಯಾರು ತಿಳಿಸ್ಯಾರ ನೀವು ಜನರ ಜೊತೆ ಹಂಚ್ಕೋಬೇಕಲ್ಲ. ಕೊಲಂಬೋದಲ್ಲಿ ನಡೆದಂತಹದ್ದು ಪಕ್ಷದ ಸಂಘಟನೆ, ಪಕ್ಷದಲ್ಲಿರ್ತಕ್ಕಂಥ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳ ಬಗ್ಗೆ ಸುದೀರ್ಘವಾಗಿ ಭಾಳ ಚೆನ್ನಾಗಿ ಎಲ್ಲ ಶಾಸಕರು ಕುಮಾರಸ್ವಾಮಿ ಅವ್ರನ್ನ ಕೂರಿಸ್ಕೊಂಡು ಮನ ಮುಟ್ಟುವಂಥ ರೀತಿಯಲ್ಲಿ ನೀವು ಈ ರೀತಿ ಕೂತ್ರಾಗಲ್ಲ, ನೀವು ಮುಂದೆ ಹೊರಡಬೇಕು, ನಾವೆಲ್ಲ ನಿಮ್ಮ ಹಿಂದಿರ್ತೀವಿ, ನೀವು ಯಾವುದೇ ಸಂಕೋಚ ಬೇಡ. ಅದು ಎಲ್ಲಿ ನೀವು ಕಾರ್ಯರೂಪಕ್ಕೆ ಬಂತು? ನೀವು ಬಂದ ಮೇಲೆ ಇವತ್ತು ಕಾರ್ಯಕರ್ತರು ಹೇಳ್ತಾರೆ ಬೆಂಗಳೂರು ಬಿಟ್ಟು ಹೊರಡಿ ಅಂತ ಹೇಳ್ತಾರೆ. ಇಲ್ಲ, ಗೆಸ್ಟ್ ಹೌಸ್ ಬಿಟ್ಟು ಹೊರಡಿ ಅಂತಾರೆ. ಕುಮಾರಸ್ವಾಮಿ ಗೆಸ್ಟ್ ಹೌಸ್ ಬಿಟ್ಟು ಹೊರಡಬೇಕು ಕುಮಾರಣ್ಣವರು. ಅವರು ಈ ರಾಜ್ಯದಲ್ಲಿ ಜನಪ್ರಿಯತೆ ಗಳಿಸಿರ್ತಕ್ಕಂಥ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. ಜನ ಅವರ ಭಾಷಣಕ್ಕೆ ನಿಜವಾಗ್ಲೂ ಹೇಳದೆ ಕೇಳದಲ್ಲೇ ಇವತ್ತು ಜನ ಸೇರ್ತಾರೆ. ಅದು ವೋಟ್ ಆಗಿ ಕನ್ವರ್ಟ್ ಆಗಿಲ್ಲ ಅನ್ನೋದನ್ನು ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಅಲ್ಲಲ್ಲ, ಅದು ಕರೆಕ್ಟ್, ನಾವು ಒಪ್ಕೋತೀವಿ. ಅದು ಸಮಯ ಸಂದರ್ಭ ಇನ್ನೂ ಕೂಡಿ ಬಂದಿಲ್ಲ. ಕಳೆದ ಸಾರಿ ವೋಟ್ ಆಗಿ ಕನ್ವರ್ಟ್ ಆಗೋಕ್ಕೆ ಯಡಿಯೂರಪ್ಪನವರು KJP ಕಟ್ತಾ ಹೋಗಿದ್ರೆ ನಮಗೆ ಇನ್ನಷ್ಟು ಸ್ಥಾನಗಳು ಬರ್ತಾ ಇದ್ದು.
ಅವರು KJP. ಶಿವಲಿಂಗೌಡ್ರೆ, ನಾನು ದಿವಾಕರ್ ಹೋಗಿ ಮುಂದೆ ಒಂದು ಪ್ರಶ್ನೆ. 3 ಬೈ ಎಲೆಕ್ಷನ್ ಇದೆ ಇವತ್ತು ರಾಜ್ಯದಲ್ಲಿ, ಜನ ನೋಡ್ತಾ ಇದ್ದಾರೆ. ಇವ್ರದ್ದೇನು ರಾಜಕಾರಣ ಅಂತ? ಬೆಂಗಳೂರಿನಾಗ ಒಂದು ರಾಜ್ಯ ಸರ್ಕಾರ ಕಾಂಗ್ರೆಸ್ ವಿರುದ್ಧ ಬಾಯಿ ಬಡ ಹೇಳ್ತು ಜೋರಾಗಿ, ಅಲ್ಲಿ ಹೋದ್ರೆ ನೀವು ಕಾಂಗ್ರೆಸ್ ನಾಯಕರ ಜೊತೆ ಪ್ರೆಸ್ ಮೀಟ್ ಮಾಡಿ ಸಪೋರ್ಟ್ ಅಂತ ಹೇಳ್ತಾರೆ. ಅದೇ ಪಕ್ಷಕ್ಕೆ ಒಂದು ನೈತಿಕ ಸಿದ್ಧಾಂತನೇ ಇಲ್ಲ, ಪೊಲಿಟಿಕಲ್ ಸ್ಟ್ಯಾಂಡೇ ಇಲ್ಲ. ಸ್ವಾಮಿ ಉಗಾರ್ ಅವರೇ, ಅಲ್ಲಿ ಸ್ವತಃ ಆ ನಮ್ಮ ಪಕ್ಷದ ಕಾರ್ಯಕರ್ತರು ಒಂದು ಸಭೆ ಸೇರಿದಾಗ ಕಾಂಗ್ರೆಸ್ಸಿನ ದಂಡೇ ಹೋಗಿ ಆ ನಮ್ಮ ಕಾರ್ಯಕರ್ತರನ್ನು ಕೇಳಿಕೊಂಡಿದ್ದಾರೆ, ನೀವು ನಮ್ಗೆ ಈ ಸಾರಿ ಈ ಮಾಡಿ ಅಂತೇಳಿ. ಆವಾಗ ಅಲ್ಲಿ ನಮ್ಮ ಜನ ಈ ಕೋಮುವಾದಿ ಪಕ್ಷಕ್ಕೆ ಬೆಂಬಲ ಕೊಡೋದು ಬೇಡ, BJPಗೆ ನಾವು ಜಾತ್ಯತೀತವಾದಂಥ ಪಕ್ಷಕ್ಕೆ ಬೆಂಬಲ ಕೊಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಮುಖಂಡರುಗಳೆಲ್ಲ ಸೇರಿ ಈ ನಮ್ಮ ನಾಯಕರನ್ನ ಇದು ಮಾಡದೇ ಇದ್ರು. ಆ ಸ್ಟೇಟ್ಮೆಂಟ್ಗಳು ಇವರೇ ಹೇಳಿದರು, ಕಾಂಗ್ರೆಸ್ ಮುಖಂಡರುಗಳೇ ನಾವು ಹೋಗಿದ್ದು, ನಮ್ಗೆಲ್ಲ JDS ಕೊಡ್ತಾರೆ ಹೇಳೋಕ್ಕಿಂತ ಮೊದಲು ಇವರೇ ಹೇಳ್ಕೊಂಡ್ರು. ತಾಳಿ ಕಟ್ಗಳದೇ ಇರೋ ಹೆಣ್ಣು ಹೆಂಗಸರಿದ್ರೆ ಮದುವೆ ಆಗಿ ಎಲ್ಲ ರೆಡಿ ಇರ್ತಾರಪ್ಪ, ನೀವು ತಾಳಿನೇ ಕಟ್ಕೊಂಡ್ರೆ ನಾವು ಇಲ್ಲ. ಈ ಸಾರಿ ನಮ್ಮ ಯಾವ ಒಂದು ದೃಷ್ಟಿಕೋನದಲ್ಲಿ ಈ ಬೈ ಚುನಾವಣೆಯಲ್ಲಿ ನಾವೇನು ಇವಾಗ ಒಂದು ಪ್ರಶ್ನೆ ಅಂತೂ ಜನರು ನಿಮ್ಮನ್ನು ಕಾಡುತ್ತಲ್ವಾ? ಜನ ಕೇಳ್ತಾರೆ, ಏನಪ್ಪ JDS ದೊಡ್ಡದಾಗಿ ಮಾತಾಡ್ತಾರೆ, ಒಂದೊಂದು ಚುನಾವಣೆ ಒಂದೊಂದು ರಣತಂತ್ರ ರೂಪಿಸ್ತಾರೆ. ಯಾವ ರಣತಂತ್ರ ಇಲ್ಲ. ಈ ಸಾರಿ ಸ್ವಲ್ಪ ವಿಶ್ರಾಂತಿ ತಗೋಬೇಕು. ನಾವು ಒಂದು ರಾಜಕೀಯ ಹೋರಾಟದಲ್ಲಿ ಈ ಸಾರಿ ನಾವು ಕ್ಯಾಂಡಿಡೇಟ್ನ ಹಾಕೋದು ಬೇಡ. ಅಲ್ಲಿ ಎರಡು ರಾಜಕೀಯ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಸರ್, ನನಗೆ ಉಳಿದ ತೀರ್ಮಾನಗಳ ಬಗ್ಗೆ ಗೊತ್ತಿಲ್ಲ. ಶಿಕಾರಿಪುರದ ತೀರ್ಮಾನದ ಬಗ್ಗೆ ನಾನು ಭಾಳ ಸ್ಪಷ್ಟವಾಗಿ, ಭಾಳ ನಿಕಟವಾಗಿ ಆ ಎಲ್ಲ ಚರ್ಚೆಗಳಲ್ಲಿ ಇದ್ದವನು. ಅಲ್ಲಿ ಪ್ರಶ್ನೆ ಏನು ಬಂತು ಅಂದರೆ, ಅವ್ರ ಪಕ್ಷದಿಂದ ಈಗ ಚುನಾವಣೆ ನಿಲ್ಲೋದು ಅಂದರೆ ಸಹಜ, ಒಂದು ಸರಳ ಕೆಲಸ ಅಲ್ಲ. ಈಗ ದೇವೇಗೌಡರೆ ಬಹಿರಂಗವಾಗಿ ಹೇಳಿದರು, ಚುನಾವಣೆಗೆ ಹಣ ಬೇಕು, ಹಣದಕ್ಕೂ ನಮ್ಮ ಪಕ್ಷದಲ್ಲಿ ಹಣ ಇಲ್ಲ. ಲೆಟ್ ಮಿ ಸಿ, ಈ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಅವ್ರ ಪಕ್ಷದಿಂದ ಅಭ್ಯರ್ಥಿಯನ್ನು ಹಾಕೋದಿಲ್ಲ ಅಂತಾದಾಗ ಅಲ್ಲಿ ಬಹುಶಃ ಏನಾಗಿದೆ ಅಂದರೆ, ಮಧು ಇರ್ಬೋದು ಅಥವಾ ಬೆಳಗಾರ ಇರ್ಬೋದು, ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅವೆಲ್ಲ, ಯಾಕಂದ್ರೆ ಬಂಗಾರಪ್ಪನವ್ರು ಅನೇಕ ಫಾಲೋವರ್ಸ್ ಅಲ್ಲಿ ಇದ್ದಿದ್ದ ಕಾರಣ ಆ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಮತ್ತು JDS ಕಾರ್ಯಕರ್ತರಿಗೂ ಪಕ್ಷ ಭಿನ್ನತೆ ಇದ್ಬಿಟ್ಟು ವ್ಯಕ್ತಿಗತ ಸಂಬಂಧಗಳು ಎಲ್ಲ ಕಾಲದಲ್ಲೂ ಉತ್ತಮವಾಗಿತ್ತು. ಇವ್ರು ಹಾಕೋದಿಲ್ಲ ಅಂತಂದಾಗ ನೋಡಿಯಪ್ಪ, ಈ ಶಿವಲಿಂಗೇಗೌಡರು ಹೇಳ್ದಂಗೆ ಕೋಮುವಾದಿ, ರಾಷ್ಟ್ರವಾದಿ ಯಾವುದು ಅವೆಲ್ಲ ಆದರ್ಶ ಚಿಂತನೆಗಳಿಗಿಂತಲೂ ಹೆಚ್ಚಾಗಿ ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಅಲ್ಲಿ ಬಿಜೆಪಿಯನ್ನು ಸೋಲಿಸಬೇಕು ಎಂಬ ಒಂದೇ ಕಾರಣಕ್ಕೋಸ್ಕರ ಯುನಿಟಿ ಆಫ್ ಸೆಕ್ಯುಲರ್ ವೋಟ್ಸ್ ಆಗಿದೆ ಬಿಟ್ಟು ಅದಕ್ಕೆ ಈಗ ಆ ಬಣ್ಣ ಏನಿಲ್ಲ. ಅದ್ರ ಜೊತೆಗೆ ಹೌದು, ಅವ್ರ ಊರಿಗೆ ಹೋದಾಗ ಇವತ್ತು ಒಬ್ಬ 25,000 ಓಟ್ ತೊಗೊಂಡಿರ್ತಕ್ಕಂಥ ಒಬ್ಬ ನಾಯಕ ಬೆಳಗಾರ ಅವ್ರ ಊರಿಗೆ ಮತ್ತಿಕೋಟೆಗೆ ಹೋದಾಗ ಸಹಜವಾಗಿ ಇಲ್ಲಿ ಸಭೆ ನಡೀತಿದೆ. ಈಗ ನಾನು ಕಾಂಗ್ರೆಸ್, ಈಗ ಶಿವಲಿಂಗೇಗೌಡರು ಅರಸೀಕೆರೆಯಲ್ಲಿ ಹೋಟ್ಲಲ್ಲಿ ಸಿಕ್ಕರು ಒಂದು ಜೊತೆ ಕಾಫಿ ಕುಡಿಯಲ್ಲ, ಅಥವಾ ಅವ್ರ ಮನೆಗೆ ಹೋದರೆ ಅದನ್ನು ನೀವು ಪೊಲಿಟಿಕಲ್ ಅಂತಲ್ಲ, ಆ ಮನುಷ್ಯ ಸಂಬಂಧಗಳನ್ನು ನೀವು ರಾಜಕೀಯವನ್ನು ಮೀರಿ ಚರ್ಚೆ ಮಾಡಬೇಕು. ಬಟ್ ನೀವಾಗಿ ಅವ್ರ ಮನೆಗೆ ಹೋಗಿದ್ರಿ, ಯಾರನ್ನೂ ಬೆಳಕು ಹರಿದಿಲ್ಲ, ನೀವು ಅವ್ರ ಮನೆ ಬೆಳಕು ಹರಿದಿಲ್ಲ ನೋಡಿ. ಸುಮ್ಮನೆ ಏನೇನೋ ಸರ್, ನೀವು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ರಾಜ್ಯ ಆಳಿ ಒಬ್ಬ ಡಿಫಿಟೆಡ್ ಕ್ಯಾಂಡಿಡೇಟ್ ಮನೆಗೆ ಹೋಗಿ ಅವ್ರ ಮನೆ ಬಾಕ್ಲಿ ನಿಂತ್ಕೊತೀನಿ ಅಂದ್ರೆ ಸ್ವಲ್ಪ ಡಿಫಿಟೆಡ್ ಕ್ಯಾಂಡಿಡೇಟ್ ಪ್ರಶ್ನೆ ಅಲ್ಲ ಸರ್. ನೋಡಿ, ಚುನಾವಣೆಯಲ್ಲಿ ಡಿಫಿಟೆಡ್ ವಿನ್ನಿಂಗ್ ಪ್ರಶ್ನೆ ಅಲ್ಲ. ನೀವು ಚುನಾವಣೆಯನ್ನು ಗೆಲ್ಲಬೇಕು ಅಂದಾಗ ಎಲ್ಲ ಸಾಮ ಭೇದ ದಾನ. ಒಂದು ನಿಮಿಷ ದಿವಾಕರ್, ನಮ್ಮ ಜೊತೆಗೆ ಶಿವಮೊಗ್ಗ ಕಾಂಗ್ರೆಸ್ ಶಾಸಕರಂತ ಪ್ರಸನ್ನ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ ಕುಮಾರ್ ಅವರೇ, ನಿಮ್ಮ ಮೇಲೆ ಇವತ್ತು JDS ನ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಯಾಕಂತಂದ್ರೆ ನೀವು JDS ಶಾಸಕರು ನಾಯಕರನ್ನ ಜೊತೆಗೆ ಪತ್ರಿಕಾಗೋಷ್ಠಿ ಮಾಡಿದ್ರಿ, ಮನೆ ಮುರಿಯೋ ಕೆಲಸ ಮಾಡಿದ್ರೆ, ಜೊತೆಗೇನೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಓಟ್ ಹಾಕಿ ಅಂತ ದೇವೇಗೌಡರು ಹೇಳಿದ್ರೆ, ಕುಮಾರಸ್ವಾಮಿ ಹೇಳಿದ್ರೆ. ಹಾಗಾದ್ರೆ ನಿಮ್ಮ ಯಾವ ಸೀಮೆಯ ಮೈತ್ರಿ ಇದು ಅಂತ? ಸರ್, ಮೈತ್ರಿ ಇಲ್ಲ ಸರ್. ನಾವು ಚುನಾವಣೆಯಲ್ಲಿ ಗೆಲ್ಲಬೇಕು, ಯಡಿಯೂರಪ್ಪನವರಿಗೆ ಪಾಠ ಕಲಿಸಬೇಕು, ಚುನಾವಣೆ ಮಾಡ್ತಾ ಇದೀವಿ. ಚುನಾವಣೆ ಮಾಡಿದೀವಿ ಸರ್, ನಾವೇನೆಲ್ಲೂ ಹೋಗಿ ಏನು ಮಾಡಿಲ್ಲ. ಚುನಾವಣೆ ಒಟ್ಟು ಕೇಳ್ತಾ ಇದೀವಿ ಜನಕ್ಕೆ. ಅವರು ಕೂಡ ಕೋಮುವಾದಿಗಳಿಂದ ದೂರ ಇರಬೇಕು ಅಂತ ಹೇಳಿ ಬಳಿಗಾರ ಅವರು ಕೂಡ ನಮ್ಮ ಜೊತೆಗೆ ಬಂದಿದ್ದಾರೆ. ಬಳಿಗಾರ ನಿಮ್ ಜೊತೆಗೆ ಬಂದಿದ್ದಾರೆ ಅರ್ಥ ಚುನಾವಣೆ ಮಾತ್ರ ಸೀಮಿತನಾ ಸರ್? ಚುನಾವಣೆ ಮಾತ್ರ ಸೀಮಿತ ಬಳಿಗಾರ ನಿಮ್ ಜೊತೆಗೆ? ಖಂಡಿತ ಸರ್, ಕೋಮುವಾದಿಗಳನ್ನು ದೂರ ಇಡಬೇಕು ಇಲ್ಲಿ ಅಂತೇಳಿ ನಮ್ಮ ಜೊತೆಗೆ ಬಂದಿದ್ದಾರೆ. ಯಾಕೆಂದ್ರೆ ಒಂದು ಇಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಹೇಳ್ತಿದ್ದಾರೆ, ನಾವು ಯಾವುದೇ ರೀತಿ ಬೆಂಬಲ ಕೊಟ್ಟಿಲ್ಲ ಯಾರಿಗೂ. ಇರ್ಬೋದು ಸರ್, ನಾವೇನ್ ಹೇಳಿದ್ವಾ? ನಾವ್ ಯಾವತ್ತೂ ಹೇಳಿಲ್ಲ. ನಮಗೆ ಇಲ್ಲಿ ಶಿಕಾರಿಪುರ ಚುನಾವಣೆ ಮಾಡ್ತಾ ಇದೀವಿ. ಇಲ್ಲಿ ಅವರ ದಬ್ಬಾಳಿಕೆಯನ್ನು ನೋಡಕ್ಕಾಗದೆ, ಸಹಿಸಕ್ಕಾಗದೆ ಬಳಿಗಾರ ಅವರು ನಮಗೆ ಚುನಾವಣೆಗೆ ಸಹಾಯ ಮಾಡ್ಯಾರೆ. ನಿಮ್ಗೆ ಶಕ್ತಿ ಇದ್ದಿದ್ರೆ ಅವ್ರ ಮನೆಗೆ ಹೋಗುವಂತ ಅನಿವಾರ್ಯತೆ ಯಾಕೆ ಬಂತು ಅಂತ ಕಾಂಗ್ರೆಸ್ ನಾಯಕರುಗಳಿಗೆ? ಸರ್, ಶಕ್ತಿ ಎಲ್ಲರಿಗೂ ಗೊತ್ತಾಗೋದು ಚುನಾವಣೆ ನಿಂತಾಗ್ಲೇನೆ ನಮ್ಗೆ ಶಕ್ತಿ ಇದೆ, ಇನ್ನೂ ಹೆಚ್ಚಿಗೆ ಶಕ್ತಿ ಬರಲಿ ಅಂತೇಳಿ ಕೇಳಿರ್ಬೋದು. ಸೊ ಶಿವಮೊಗ್ಗದ ಮಟ್ಟಿಗೆ ನಾನು ಕೇಳೋದಾದ್ರೆ, ಈ ಏನು ಒಂದೇ ವೇದಿಕೆಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿದಿರಲ್ಲ,
ಇದನ್ನು ಶಾಶ್ವತವಾಗಿ ಮಾಡ್ಕೊಳ್ತೀವಿ ಅನ್ನುವಂತ ಭಯ ದೇವೇಗೌಡರು ಕುಮಾರಸ್ವಾಮಿ ಬಂದಿದೆ. ಹೋಗೋರಿಗೆ ಹೋಗ್ಬಿಡ್ಲಿ ಆಯಾ ಪಾರ್ಟಿಗೆ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಆ ಥರದ್ದು ಏನಾದ್ರೂ ಮನಸ್ಥಿತಿ ಇದೆಯಾ ನಿಮ್ಗೆ? ಸರ್ ಅನಿವಾರ್ಯ ಆದ್ರೆ ಅವ್ರು ಬಂದ್ರೆ ನಾವು ಯಾವಾಗ್ಲೂ ನಮ್ಮ ಏನು ಉದ್ದೇಶಗಳು ನಮ್ಮ ನಾಯಕತ್ವದಲ್ಲಿ ನಂಬಿಕೆ ಇಟ್ಟು ಬರೋರಿಗೆ ನಾವು ಕರ್ಕೊಂತೀವಿ ಸರ್. ಸೊ ನಿಮ್ಮ ಮನೆ ಬಾಗಿಲು ಓಪನ್ ಇದೆ ಸರ್. ನಮ್ಮ ಏನು ತೀರ್ಮಾನಗಳನ್ನ ಒಪ್ಪಿ ನಮ್ಮ ಪಕ್ಷದ ಎಲ್ಲ ಸಿದ್ಧಾಂತಗಳನ್ನ ಒಪ್ಪಿ ಬಂದ್ರೆ ಬರ್ತಾರೆ. ಇದು ಬಹಳ ವಿಚಿತ್ರ ಇದೆ. ಶಿವಲಿಂಗೇಗೌಡರು ಹೇಳ್ತಾರೆ, ಅರಸೀಕೆರೆ ಶಾಸಕರು ಹಿರಿಯರು, ನಮ್ ದಿಡ್ಡಿ ಬಾಗಿಲು ಮುಂದಿನ ಬಾಗಿಲು ಯಾವುದು ಕ್ಲೋಸ್ ಇಲ್ಲ, ನಿಮ್ಮ ಮನೆ ಬಾಗಿಲು ಕ್ಲೋಸ್ ಇಲ್ಲ ಅಂತಾರೆ. ಅರ್ಥ ಏನದು? ಶಿವಲಿಂಗೇಗೌಡ್ರೆ ಅವ್ರ ಮನೆ ಬಾಗಿಲು ಕ್ಲೋಸ್ ಇಲ್ಲ ಅಂತಾರೆ. ನಾನು ಹೇಳ್ತಿರೋದು ಅವ್ರ ಮನೆ ಬಾಗಿಲು ಕ್ಲೋಸ್ ಇದೆಯೋ ಚುನಾವಣೆಯಲ್ಲಿ ಬಿಟ್ಟಿದೆಯೋ ಗೊತ್ತಿಲ್ಲ. ಸರ್. ಈ ಚುನಾವಣೆ ರಣತಂತ್ರವನ್ನ ಮಾಡುವಂತ ಸಂದರ್ಭದಲ್ಲಿ ಯಾರ ಹತ್ರ 20 ಓಟಿದ್ರು ಹಿಂದೆ ಏನಾಗಿದ್ರು ಅವ್ರ ಮನೆ ತಕ್ಕ ಹೋಗೋದು ಸ್ವಾಭಾವಿಕವಾದ ಗುಣಗಳು. ಈಗ ಅಲ್ಲೇನಾಗಿದೆ, ನಮ್ಮ ಪಕ್ಷದ ಕ್ಯಾಂಡಿಡೇಟನ್ನು ಹಾಕದೆ ಹೋದಂಥ ಸಂದರ್ಭದಲ್ಲಿ ನೀವು ತಟಸ್ಥವಾಗಿ ಇರ್ತೀನಿ ತಟಸ್ಥವಾಗೇ ಇರೋದು. ಈಗ್ಲೂ ಅವ್ರ ಜೊತೆ ಏನು ಒಟ ಬಿದ್ದು ಸರ್, ಹಿರಿಯರಾದ ಮಧು ಬಂಗಾರಪ್ಪನವರು ಮತ್ತು ರಾಜ್ಯದ ಲೋಕೋಪಯೋಗಿ ಸಚಿವರು ಶಿಕಾರಿಪುರ ಉಸ್ತುವಾರಿ ಮಾಡಿರ್ತಕ್ಕಂಥ ಮಹದೇವಪ್ಪನವರು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಧು ಬಂಗಾರಪ್ಪನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಶಿಕಾರಿಪುರಕ್ಕೆ ಸೀಮಿತವಾಗಿ ನಮ್ಮ ರಾಜ್ಯದ ನಾಯಕರಾದಂಥ ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆ ಮಾಡಿಯೇ ನಾವು ಇಲ್ಲಿ ಕಾಂಗ್ರೆಸ್ಸಿಗೆ ಬೆಂಬಲಿಸ್ತೇವೆ ಎಂಬ ವಿಚಾರವನ್ನು ಶಿವಮೊಗ್ಗದ ನಾನು ಕೇಳ್ತಾ ಇದ್ದೀನಿ. ಸ್ಥಳೀಯ ಮಟ್ಟದಲ್ಲಿ ಅವರು ಬೆಂಬಲ ಕೊಟ್ಟಿದ್ದಾರೆ, ರಾಜ್ಯ ಮಟ್ಟದಲ್ಲಿ ನಾವಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಪಕ್ಷದಲ್ಲಿ ಭಿನ್ನಮತ ಇದೆ ಅಂತ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ನನ್ನ ಪ್ರಕಾರ. ಅವ್ರು ಇಲ್ಲ ಅಂತ ಹೇಳ್ತಾರೆ, ಅಲ್ಲಿ ಅವ್ರು ಹೌದು ಅಂತಾರೆ. ಇದನ್ನೆಲ್ಲ ಭಿನ್ನಮತ ಅಂತ ಕರೆಯಕ್ಕಾಗಲ್ಲ. ಶಾಸಕರು ಹೇಳ್ತಾರೆ ಇದು ಲೋಕಲ್ ಡಿಸಿಷನ್. ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ನ ಅಭ್ಯರ್ಥಿ ಆಯ್ಕೆ ಬಗ್ಗೆ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಆರಂಭದಿಂದಲೇ ಸಾಕಷ್ಟು ಅಸಮಾಧಾನಗಳಿದ್ವು. ಕುಮಾರ್ ಬಂಗಾರಪ್ಪ ಬಹಿರಂಗ ಬಂಡಾಯ ಮಾಡಿ ಈ ಥರ ಆದಾಗ JDS ಅಲ್ಲಿ ಪ್ರಧಾನ ಪ್ರತಿಸ್ಪರ್ಧಿ ಆಗುತ್ತೆ ಅನ್ನೋ ಒಂದು ವಾತಾವರಣ ಸೃಷ್ಟಿ ಆಗ್ಬಿಟ್ಟಿತ್ತು. ಅವಾಗ ಅನೇಕ ಜನ ಕಾಂಗ್ರೆಸ್ ಕಾರ್ಯಕರ್ತರು JDS ಜೊತೆಗೆ ಸಹಕರಿಸ್ಕೊಂಡು ಬಿಟ್ಟು ಅವರೇ ಗೆಲ್ಬಹುದು ಅಂದ್ಬಿಟ್ಟು ಕೊನೆಗೆ ಆಶ್ಚರ್ಯಕರ ಫಲಿತಾಂಶ ಬಂದಾಗ 2ನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇತ್ತು, 3ನೇ ಸ್ಥಾನದಲ್ಲಿ JDS ಹೋಗಿತ್ತು. ಇವೆಲ್ಲ ಸ್ಥಳೀಯ ಮಟ್ಟದ ಹೊಂದಾಣಿಕೆ ಬಗ್ಗೆ ವಿಶೇಷ ನನಗೆ ಇನ್ನೊಂದು ಮಹತ್ವದ ವಿಚಾರ. ಕಳೆದ 15 ದಿವಸದಿಂದ ನಮ್ಮ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಯಿತು. ಅಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಅಂತ ಕಲ್ಗೋಡು ರತ್ನಾಕರ್ ಅವ್ರು ಗೆಲ್ಲಲಿಕ್ಕೆ 2 ಓಟು, JDS ಇಂದ 2 ಓಟಿದೆ. ಅಲ್ಲಿ JDSನವ್ರು ಕೂಡ BJPಗೆ ಸಹಾಯ ಮಾಡಿದೆ. ನಮ್ಗೆ ಓಟ್ ಹಾಕಿದ ಕಾರಣದಿಂದ ನಾವು ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷ ಸ್ಥಾನ ನಮಗೆ ಸಿಕ್ತು. ಒಬ್ಬ BJP ರೆಬೆಲ್ ಅಂತ ಗಾಯತ್ರಿ ಅವರು ನಮ್ಮಲ್ಲಿ ಉಪಾಧ್ಯಕ್ಷರಾದರು. ಅಲ್ಲಿ ಜಿಲ್ಲಾ ಪರಿಷತ್ತನ್ನ ತಗೊಳ್ಬೇಕಂದ್ರೆ ಸ್ಥಳೀಯವಾಗಿ ಹೊಂದಾಣಿಕೆ ಆಯ್ತು. ಏನು ತಪ್ಪಿದೆ? ವೇರಿ ಕುತೂಹಲದ ಒಂದು ಪ್ರಸನ್ನ ಕುಮಾರ್ ಶಾಸಕರನ್ನು ಹೇಳಿದ್ರು, ನಮ್ಮನೆ ಬಾಗಿಲು ಓಪನ್ ಇದೆ ಬರೋರಿಗೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನೀವು ಸ್ಥಳೀಯಕ್ಕೆ ಮಾತ್ರ ಈ ಚುನಾವಣೆಗೆ ಮಾತ್ರ ಅನ್ನೋ ಹತ್ರ ಮಾತಾಡ್ತಾ ಇಲ್ಲ ಅವರು. ಪಕ್ಷದ ಕಾರ್ಯಕ್ರಮವನ್ನು ಒಪ್ಪಿ ಬಂದ್ರೆ ಕಾಂಗ್ರೆಸ್ಸಿನ ಸಿದ್ಧಾಂತದಲ್ಲಿ ಅವ್ರಿಗೆ ಸ್ವಾಗತ ಎಂಬ ವಿಚಾರ ಮಾಡ್ತಾ ಇದೀವಿ. ತಡ್ರಿ, ನಿಮ್ ಪಕ್ಷಕ್ಕೆ ಬರೋದು ಆಗುತ್ತೆ, ನಿಮ್ ಪಕ್ಷ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ಸ್ವಲ್ಪ ಇರಿ, ಪ್ರಶ್ನೆ ಅದಲ್ಲ. ಯಾವತ್ತಿನ ಕಾಲದಲ್ಲಿ ರಾಜಕೀಯವಾದಂಥ ಪಲ್ಲಟಗಳಾಗಿಲ್ಲ. ಯಾಕೆ ಈ ಚರ್ಚೆ? ಅಲ್ಲ, ಯಾರು ಹೋಗೋರು ನೋಡಿ, ರಾಜಕಾರಣದ ನಿತ್ಯ ನೀರಲ್ಲ. ಹೋಗೋರು ಹೋಗ್ತಾ ಇರ್ತಾರೆ, ಬರೋರು ಬರ್ತಾ ಇರ್ತಾರೆ. ಅವ್ರವ್ರ ಅನುಕೂಲ. ಇಲ್ಲಿ ಬಹಳಷ್ಟು ಜನ ಸೈದ್ಧಾಂತಿಕವಾದ ನೆಲಗಟ್ಟಿನಲ್ಲಿ ದೇವೇಗೌಡರು ಅವತ್ತಿನಿಂದ ಇವತ್ತಿನವರೆಗೂ ಕಾಂಗ್ರೆಸ್ಸಿನ ವಿರುದ್ಧ ತನ್ನ ರಾಜಕಾರಣ ಅಂತಕ್ಕಂಥ ಕಾಂಗ್ರೆಸ್ ಜೊತೆ ಮೈತ್ರಿ ಮನು ಮಾಡ್ಕೊಂಡಿದ್ರು, BJP ಜೊತೆ ಮೈತ್ರಿ ಮಾಡ್ಕೊಂಡಿದ್ರು. ಜನ ನೋಡಿಲ್ವಾ ರಾಜ್ಯದಲ್ಲಿ? ಮೈತ್ರಿ ಅಲ್ಲ, ಯಾರು ಸರ್ಕಾರ ಮಾಡಿಲ್ವ ನೀವು? 2 ಪಕ್ಷ ಜೊತೆ ಸೇರಿ JDS. ಮೈತ್ರಿ ಪ್ರಶ್ನೆ ಬಿಡಿ ಸ್ವಾಮಿ, ಅದು ಅನಿವಾರ್ಯ. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಬಹುಮತ ಬರದೇ ಇದ್ದಾಗ 18-20 ಪಕ್ಷ ಕಟ್ಕೊಂಡು NDA ಸರ್ಕಾರ ಮಾಡಿದ್ರು. ಮಾಡಿಲ್ವಾ? ನೀವು ಈ ಬೈ ಎಲೆಕ್ಷನ್ ಅಲ್ಲಿ ಏನ್ ಮಾಡಿದ್ದಾರೆ? ಮೋದಿ ಏನ್ ಮಾಡಿದ್ದಾರೆ? ಈ ಬೈ ಎಲೆಕ್ಷನ್ ನೀವು JDS ಕಾಂಗ್ರೆಸ್ ಜೊತೆ ರಾಜಕಾರಣ ಮಾಡ್ತಾ ಇದ್ರಿ. ರೇಷ್ಮೆ ಬಹಳ ಸ್ವಾರಸ್ಯಕರವಾದ ಸಂಗತಿಯಲ್ಲಿ ನಿಮ್ಮ ದೃಶ್ಯಾವಳಿಗಳಲ್ಲಿ ಮೊನ್ನೆ ತಾನೇ ಅತ್ಯಾಚಾರ ನಿಷೇಧ ಕಮಿಟಿಯ ಅಧ್ಯಕ್ಷರಾಗಿರೋ ನಾಣೇನವರು ಇವತ್ತು ವೇದಿಕೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ಅತ್ಯಾಚಾರ ನಿಷೇಧ ಸಮಿತಿ ಅಧ್ಯಕ್ಷರಾದ ಕೂಡಲೇ ಅವರು ಮೊನ್ನೆ 1-2 ವಾಹಿನಿಗಳಲ್ಲಿ ಕೊಟ್ಟ ಸಂದರ್ಶನದಲ್ಲಿ ಸಿದ್ದರಾಮಯ್ಯನವ್ರನ್ನ ವಹಿಸ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ವಹಿಸ್ಕೊಂಡು ಮಾತಾಡ್ತಾ ಇದ್ದು ನೋಡಿದಾಗ ಏನೋ ಇಲ್ಲಿ ಮತಾಂತರ ಆಗ್ತಿದ್ಯಾ, ಹಿರಿಯ MC ನಾಣಯ್ಯನವರೇ ಈ ಪರಿಷತ್ನಿಂದ ರಿಟೈರ್ ಆದ್ಕೊಳ್ಳಿ ಮತಾಂತರ ಆಗ್ತಿದೆ ಅನ್ಸುತ್ತೆ. ಇವತ್ತು ಅವರು ಕೂಡ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ದಾಳ ಉರುಳಿಸ್ತಿರೋದು ಶಾಸಕರ ಮೇಲೆ. ಈ ಮಾಜಿ ಶಾಸಕರು ಹಿರಿಯ ನಾಯಕರಿದ್ದಾರೆ, ಅವ್ರ ಕಡೆ ದಾಳ ಉರುಳಿಸ್ತಾರೆ. ಗುರುವಿನ ತಿರುಮಂತ್ರ ತರದ್ದು ಅಲ್ಲ, ಭಾಳ ಸಿದ್ದರಾಮಯ್ಯನವ್ರನ್ನ ಮುಕ್ತ ಕಂಠದಿಂದ ಹಾಡಿ ಹೊಗಳಿ ಇವತ್ತು ದುರ್ಬಲಗೊಂಡಿರೋ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯನವ್ರನ್ನ ಆ ಸ್ಥಾನ ತೆಗೆದುಹಾಕೋ ಒಂದು ದುಸ್ಸಾಹಸ ಕೇಳಿದ್ರೆ ಸರ್ವನಾಶ ಆಗೋಗುತ್ತೆ ಅಂತ ಮಾತಾಡ್ತಾ ಇದ್ದಾರೆ. ಪ್ರಸನ್ನ ಕುಮಾರ್, ಕೊನೆಯದಾಗಿ ಈಗ ದೇವೇಗೌಡರ ಒಂದು ಭಯ ಮತ್ತೊಂದು ಕಡೆ ಆತಂಕದ ಮಧ್ಯೆ ಅವ್ರ ಮನೆಯನ್ನು ಗಟ್ಟಿ ಮಾಡ್ಕೊಳ್ಳುವಂಥದ್ದು. ಆದರೆ ಗಟ್ಟಿ ಮಾಡ್ತಾನೆ ಬಾಗಿಲುಗಳನ್ನು ಓಪನ್ ಮಾಡ್ಕೊಂಡಿದ್ರೆ ನೀವು ಹೇಳ್ತಿದ್ರೆ ನಮ್ಮನೆ ಬಾಗಿಲು ಮುಚ್ಚಿದೆ ಅನ್ನೋದಾದ್ರೆ ಯಾವುದೇ ಸಂದರ್ಭದಲ್ಲಿ ಶಿವಲಿಂಗೇಗೌಡ ಹೇಳೋ ಪ್ರಕಾರ ನಿಂತು ನೀರಲ್ಲ ರಾಜಕಾರಣ ಅಂತ ಸಂದರ್ಭ ಬಂದರೆ ನೀವು ಅವ್ರನ್ನ ಅಪ್ಕೊಳ್ಳೋಕೆ ರೆಡಿ ಇದ್ದೀರಾ JDS ಶಾಸಕರಿಗೆ?
JDS ಶಾಸಕರಿಗೆ ಯಾಕೆ ಕಪ್ಕೊಳ್ತಾರೆ ಸರ್? JDS ಶಾಸಕರು ಯಾರು JDS ಶಾಸಕರೇ ಅಪ್ಕೊಳ್ಳಕ್ಕೆ ತಾವು ರೆಡಿ ಇದ್ದೀರಾ ಪ್ರಸನ್ನ ಕುಮಾರ್ ಅವರೇ? ಇಲ್ಲ ಅಲ್ವಾ? JDS ಶಾಸಕರನ್ನ ಯಾರು ಹೋಗಲ್ಲ ಬಿಡಿ ಸರ್ JDS ಶಾಸಕರು. ಅದೆಲ್ಲ ಪ್ರಶ್ನೆನೇ ಇಲ್ಲ ಸರ್. ಚುನಾವಣೆ ಬಂದಿದೆ, ಕೋಮುವಾದಿಗಳನ್ನು ದೂರ ಇಡಕ್ಕೆ ಅವ್ರು ನಮಗೆ ಸಹಕಾರ ಕೊಡ್ತಿದ್ದಾರೆ. ನಾವು ಚುನಾವಣೆ ಗೆಲ್ಲೋ ಉದ್ದೇಶ ಗೆಲ್ತೀವಿ. ಸೊ ಮುಂದೆ ಭವಿಷ್ಯದ ರಾಜಕಾರಣದಲ್ಲಿ ನಿಂತು ನೀರಾಗೋದಿಲ್ಲ ರಾಜಕಾರಣ. ಮುಂದಿನ ವಿಷಯದ ವಿಚಾರದಲ್ಲಿ ಅವತ್ತಿನ ಪರಿಸ್ಥಿತಿಯಲ್ಲಿ ನೋಡೋಣ. ಈಗ ಆಮೇಲೆ ಆಡಬೇಕು ಅನ್ನೋ ಉದ್ದೇಶ. ಎಸ್, ಧನ್ಯವಾದ ಪ್ರಸನ್ನ ಕುಮಾರ್ ಅವರು. ಮತ್ತೆ ಚರ್ಚೆ ಮಾಡ್ತೀವಿ. ಒಂದು ಶಿವಲಿಂಗೇಗೌಡರು ಹೇಳುವಂಥದ್ದು ಒಂದು ಅನುಭವದ ಮಾತು. ಯಾಕಂತಂದ್ರೆ ಅವ್ರು ಹೇಳ್ಬೋದು ಸದ್ಯಕ್ಕೆ ಏನು ಇಲ್ರಿ, ಎಲ್ಲ ಇದು ಮಾಧ್ಯಮಗಳ ಸೃಷ್ಟಿ ಅಂತ ಹೇಳ್ತಾರೆ. ಹಾಗಾದ್ರೆ ಮಾಧ್ಯಮಗಳ ಸೃಷ್ಟಿ ಆದ್ರೆ ನಡೀತಾ ಇದೆ ಹೊರಗಡೆ ಅಲ್ಲಲ್ಲ, ಇದೆ. ನೀವೇನ್ ಮಾಡ್ತೀರಿ ಅಂದ್ರೆ ಬಹಳ ಇನ್ನೂ ಒಂದು 50 ವರ್ಷದ ಹಿಂದದ್ದು ಈಗಲೇ ಕಂಡಿಡಿತಾ ಇದ್ದೀರಿ. ಎಸ್, ಯಾಕಂದ್ರೆ ನಾನು ಕಂಡಿಡಿದಿದ್ದೆ. ಚಿಕ್ಕಬಳ್ಳಾಪುರದಲ್ಲಿ ಕುಮಾರಸ್ವಾಮಿ ಎಲೆಕ್ಷನ್ ನಿಲ್ತೀರಿ ಅಂತ ಹೇಳಿದಾಗ ಇಲ್ಲ ಬ್ರದರ್ ಅಂತ ಹೇಳಿದ. ಬಟ್ ಚಿಕ್ಕಬಳ್ಳಾಪುರದ ನಿಂತರು ಅವ್ರ ಎಲೆಕ್ಷನ್ಗೆ. ಕಾರಣದಲ್ಲಿ ಇಷ್ಟೇ ಸರಿ ಅಂತ ಹೇಳಕ್ಕಾಗಲ್ಲ. ಈಗ ಏನಾಯ್ತು, ಈಗ ಒಂದು 15 ದಿವಸ ಇವತ್ತು ನಮ್ಮ ಸಭೆ ಮಾಡಬೇಕಾದಂಥ ಸಂದರ್ಭ. ಇವತ್ತು ಒಂದು 15 ದಿವಸದಿಂದ ಒಂಥರ ತುಮಲಕ್ಕೆ ನಮ್ಮ ಪಕ್ಷದ ವ್ಯವಸ್ಥೆ ಹೋಗಿದ್ದಾಗ ನಾವು ನಮ್ಮ ಪಕ್ಷದ ಮುಖಂಡರು ನಮ್ಮ ಸಾರ್ವಜನಿಕವಾಗಿ ನಾವು ಚರ್ಚೆ ಕರಿಬೇಕು, ಅವ್ರ ಜೊತೆ ವಿಚಾರ ಯಾಕೆ ಅಂದ್ರೆ ಹೇಳ್ತೀನಿ, ಕೆಲವೊಂದು ವಿಚಾರಗಳನ್ನ ನೇರವಾಗಿ ಸಂಘರ್ಷಕ್ಕಿಳಿದಂತ ಸಂದರ್ಭದಲ್ಲಿ ಕೆಲವು ಏರುಪೇರುಗಳಾಗ್ತಕ್ಕಂಥದ್ದು ಸ್ವಾಭಾವಿಕ. ನಾನು ಚರ್ಚೆ ಮಾಡ್ತೀನಿ. ಒಂದು ಪ್ರಶ್ನೆ ಇರ್ತಕ್ಕಂಥ, ದೇವೇಗೌಡರ ದಾರಿ ಕುಮಾರಸ್ವಾಮಿ ದಾರಿನೇ ಬೇರೆ ಆಗಿರೋದ್ರಿಂದ ಅಂಥದ್ದೊಂದು ಒಡಕು, ಅಂಥದ್ದೊಂದು ಬಿರುಕು ಇದೆ ಅನ್ನುವಂಥದ್ದು ನಾನು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಒಂದು ಬ್ರೇಕ್.